ಸೂಕ್ತ ಮಳೆ ಬೆಳೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ 30 ಜನರಿಂದ ಪಾದಯಾತ್ರೆ. 13 ವರ್ಷಗಳಿಂದ ಬೆಂಗಳೂರಿನ ಒಂದು ಗ್ರಾಮದ ಭಕ್ತರ ಗುಂಪು ತಿರುಪತಿಗೆ ಪಾದಯಾತ್ರೆ. ಯಲಹಂಕ ತಾಲೂಕು ಚಲ್ಲಹಳ್ಳಿಯ 30 ಜನರ ಗುಂಪು 7 ದಿನ ತಿರುಪತಿಗೆ ಪಾದಯಾತ್ರೆ. ಇಂದು ಮುಂಜಾನೆ 4 ಗಂಟೆಗೆ ಪಾದಯಾತ್ರೆ ಶುರು. ಯಲಹಂಕದಿಂದ 270 ಕಿಲೋಮೀಟರ್ ಪಾದಯಾತ್ರೆ. ಇನ್ನು ದಿನಕ್ಕೆ 30 ರಿಂದ 40 ಕಿಲೋಮೀಟರ್ ನಡೆಯಲಿರುವ ಪಾದಯಾತ್ರಿಗಳು ಕೊನೆಯ ದಿನ ಬೆಟ್ಟ ಹತ್ತಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ವಾಪಸ್ 13 ವರ್ಷಗಳಿಂದ ಪಾದಯಾತ್ರೆ ನಡೆಸ್ತಾ ಇರುವಂತಹ ಚಲ್ಲಹಳ್ಳಿಯ ಭಕ್ತ ಸಮೂಹ 18 ವರ್ಷದ ಯುವಕನಿಂದ ಹಿಡಿದು 70 ವರ್ಷದ ಮುದುಕನ ತನಕ ತಂಡದಲ್ಲಿ ಇದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಯು ಕೂಡ ಪಾದಯಾತ್ರೆಯಲ್ಲಿ ಇರೋದು ವಿಶೇಷವಾಗಿದೆ. ಆಧ್ಯಾತ್ಮ ಮತ್ತು ವಾಸ್ತವಿಕ ಪ್ರಪಂಚ ತಿಳಿಯಲು ಪಾದಯಾತ್ರೆ ನೆರವು. ಈ ಸಲ 30 ಜನರ ಗುಂಪಿನಿಂದ ಪಾದಯಾತ್ರೆ ನಡೀತಾ ಇದೆ. ನಿನ್ನೆ ರಾತ್ರಿ ಪಾದಯಾತ್ರೆ ಹೊರಡೋ ಭಕ್ತ ಸಮೂಹಕ್ಕೆ ಚಲ್ಲಹಳ್ಳಿ ಗ್ರಾಮದಲ್ಲಿ ಸನ್ಮಾನ ಮಾಡಲಾಗಿರುವಂಥದ್ದು. ಶ್ರೀರಾಮರ ದೇವಸ್ಥಾನದ ಬಳಿ ಭಕ್ತ ಸಮೂಹಕ್ಕೆ ಸನ್ಮಾನಿಸಿದ ಚಲ್ಲಹಳ್ಳಿ ಗ್ರಾಮಸ್ಥರು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲು ಶುಭ ಹಾರೈಕೆ. ಗೋವಿಂದ ಗೋವಿಂದ ಗೋವಿಂದ